ಇನ್ನೊಬ್ರು ಇದ್ರು, ಅವರು ಈಗಲೂ ಇದ್ದಾರೆ. ಬೇರೆ ಇನ್ನೊಂದು ಉತ್ತರನ ಪೂರ್ವ, ಎಲ್ಲ ಉತ್ತರ ಪೂರ್ವ ಪಶ್ಚಿಮ ಏನೇನೋ ಮಾಡಾಕಿದ್ದಾರೆ. ಆ ಕ್ಷೇತ್ರದ ಕಾಂತಮ್ಮನವರು ಪಾಪ ಹೆಚ್ಚಾಗಿ ಬರ್ತಾ ಇದ್ದಾರೆ. ನಮ್ಮ ಮಹಾಲಕ್ಷ್ಮಿ ಮೇಡಮ್ ಅವರು ಸ್ವಲ್ಪ ಆಕ್ಟಿವ್ ಆಗಿ ಎಲ್ಲ ಕಡೆ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಇದೊಂದು ಶುಭ ಸೂಚನೆ. ನಮ್ಮ ಒಂದು ಕ್ಯಾಂಪ್ ಆಫೀಸ್ಗೆ ಇವತ್ತು ಆಗಮಿಸಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಮಹಾಲಕ್ಷ್ಮಿ ಮೇಡಮ್ ಅವರೇ, ನಮ್ಮ ಸ್ಟೆಪ್ ವಿಭಾಗದ ಮುಖ್ಯಸ್ಥರಾದಂಥ ವಿಜಯಲಕ್ಷ್ಮಿ ಮೇಡಮ್ ಅವರೇ, ಉಪವ್ಯವಸ್ಥಾಪಕರಾದಂಥ ಕಿರಣ್ ಅವರೇ, ಮುನ್ಸಾಮ್ ಅವರೇ, ಯಲಗುಂದ ಮಿರ್ಜೇನಹಳ್ಳಿ ಮತ್ತು ಚಿಯಾನಹಳ್ಳಿ ಗ್ರಾಮದ ಅಧ್ಯಕ್ಷರೇ, ನಮ್ಮ KPSMS ಮಾಜಿ ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣ ಅವರೇ, ಮೋಪರಳ್ಳಿ ಅಧ್ಯಕ್ಷರೇ ಕೃಷ್ಣಯ್ಯವರೇ, ಮತ್ತು DOSL ಅಧ್ಯಕ್ಷರೇ, ನಮ್ಮ ಶಿಬಿರ ಕಚೇರಿಯ ಅಧಿಕಾರಿ ಮಿತ್ರರೇ, ಪತ್ರಕರ್ತ ಮಿತ್ರರೇ, ಎಲ್ಲ ಬಂಧುಗಳೇ, ಈಗಾಗಲೇ ಎಲ್ಲರೂ ಕೂಡ ಹೇಳಿದ್ದಾರೆ. ನಂದು ರಿಪೀಟ್ ದಿ ಮಿಕ್ಸ್ಚರ್ ಅಂಟಿಲ್ ಪೇಷಂಟ್ ಡೈಸ್. ಅವ್ರು ಹೇಳಿದ್ರೆ ನಾನು ಹೇಳೋದಷ್ಟೇ. ಹೇಳೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದಷ್ಟೇ. ಕೋಲಾರ ಹಾಲು ಒಕ್ಕೂಟ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಎರಡೂ ಒಂದಾಗಿದ್ದಾಗ ಕರ್ನಾಟಕದಲ್ಲೇ ಎರಡನೇ ಅತಿ ದೊಡ್ಡದಾದಂತಹ ಒಕ್ಕೂಟ. ಸುಮಾರು 11-12 ಲಕ್ಷ ಲೀಟರ್ವರೆಗೂ ನಾವು ಹಾಲನ್ನು ಸಂಗ್ರಹಿಸ್ತಾ ಇದ್ದೀವಿ. ಆದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಗಳು ಬೇರೆ ಬೇರೆ ಆದ ನಂತರ ಈ ಒಂದು ಪ್ರಸಕ್ತ ಸಾಲಿನಲ್ಲಿ ನಾವು 7,40,000 ಲೀಟರ್ನ ಗರಿಷ್ಠ ಈಗ ಸಂಗ್ರಹ ಮಾಡ್ತಾ ಇದ್ದೀವಿ. ಮುಂದಿನ ನಮ್ಮ ಗುರಿ ಏನು ಅಂತಂದ್ರೆ ಇದನ್ನ ಕನಿಷ್ಠ 10 ಲಕ್ಷ ಲೀಟರ್ಗೆ ತಗೊಂಡು ಹೋಗ್ಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ. ಆ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಬಹಳ ಉಪಯುಕ್ತ ಅಂತ ನಂದಂತೂ ಭಾವನೆ. ಬಂಧುಗಳೇ, ಏನು ಹಾಲಿನ ಉತ್ಪಾದನೆ ಈ ಒಂದು ಇದರಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯ. ನಾನು ಕಂಡಾಗೆ ಬೆಳಗ್ಗೆ ಹಸುನ ಮೇಯಿಸೋದು, ಹಸು ಹುಲ್ಲು ತರೋದು, ಮತ್ತೆ ಹಸುನ ಪಾಲನೆ ಮಾಡೋದು, ಅದೆಲ್ಲ ಹಾಲು ಕರೆಯೋದು, ಡೈರಿಗೆ ಹಾಲು ತಗೊಂಡು ಹೋಗೋದು ಎಲ್ಲ ಕೂಡ ಹೆಣ್ಮಕ್ಳು. ಆದ್ರೆ ಬಿಲ್ ತಗೊಳ್ಳೋದು ಮಾತ್ರ ನಾವು. ಹೌದಾ ಹೌದಾ ಇಲ್ವಾ? ಈಗಿಲ್ಲ. ಇದು ನಾನು ಜಗಳ ಮಾಡಿ ಕಿತ್ಕೊಂತೀರಾ? ಮೊದಲಿಗೆ ಯಾಕಂದ್ರೆ ನಾನು 25 ವರ್ಷಗಳಿಂದ ಕೂಡ ಕಾಡೇನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷನಾಗಿ ಬರ್ತಾ ಇದ್ದೀನಿ. ಅಲ್ಲೆಲ್ಲ ನಾನು ಕಂಡಾಗ ನೋಡಿದ್ದೀನಿ. ಪಾಪ ಹೆಣ್ಮಕ್ಳು ಕಷ್ಟಪಟ್ಟು ಹಾಲು ಹಾಕ್ತಾರೆ, ಬಿಲ್ ತಗೊಳಕ್ ಮಾತ್ರ ಬಂದು ಗನ್ಸು ಸೈನ್ ಹಾಕಿ ಸಾಯಂಕಾಲ ಕುಡಿದ್ಬಿಟ್ಟು ಹೋಗಿ ಅವ್ರಿಗೆ ಇಡ್ತಾರೆ, ಹೊಡಿತಾರೆ. ಇದು ಒಂದು ಕಾರ್ಯಕ್ರಮ ನಾವು ಮೊದಲಿಂದ ನೋಡ್ಕೊಂಡು ಬಂದಿರ್ತಕ್ಕಂಥದ್ದು. ಇದು ಬದಲಾವಣೆ ಆಗಬೇಕು. ಈ ಬದಲಾವಣೆ ನಿಮ್ಮಿಂದ ಸಾಧ್ಯ. ಅದರಲ್ಲಿ ಈಗಲೂ ಕೂಡ ಎಲ್ಲ ರಂಗದಲ್ಲಿ ಕೂಡ ಮಹಿಳೆಯರ ಪಾತ್ರ ಬಹಳ ಜಾಸ್ತಿ ಆಗ್ತದೆ. ಹಾಗಾಗಿ ಒಂದನ್ನ ಯಾವಾಗ ಮಹಿಳೆ ಸ್ವತಂತ್ರಳಾಗ್ತಾಳೆ, ಸ್ವಾವಲಂಬಿ ಆಗ್ತಾಳೆ ಅಂತಂದ್ರೆ ಆರ್ಥಿಕವಾಗಿ ಅವರು ಉದ್ಧಾರ ಆದಾಗ ಸ್ವಾವಲಂಬನೆ ಬರ್ತದೆ. ಏನು ಹೆಣ್ಮಕ್ಳು ಅಥವಾ ಹೆಂಗಸರು ಪ್ರತಿಯೊಂದಕ್ಕೂ ಗಂಡನ ಮೇಲೆ ಏನಾದ್ರು ಖರ್ಚು ಕಾಸು ಬೇಕಾದ್ರೆ ಗಂಡನ ಕೇಳಬೇಕು, ಗಂಡನೂ ಇಲ್ಲ ಅಂದ್ರೆ ಮಗನ್ ಕೇಳಬೇಕು, ಮಗಳನ್ನ ಕೇಳಂಗಿಲ್ಲ, ಮಗಳನ್ನ ಕೆಲಸ ಕಲ್ಸಿರಲ್ಲ. ಹಾಗಾಗಿ ಎಲ್ಲ ಕೂಡ ಗಂಡಸರ ಮೇಲೆ ಡಿಪೆಂಡ್ ಆಗ್ಬೇಕಾಗ್ತದೆ. ಹಂಗಂತೇಳಿ ಗಂಡಸರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತೇನಲ್ಲ. ನಮ್ಮ ಮನೆಯಲ್ಲಿ ನನ್ನ ಹೆಂಡತಿಗೆ ನಾನೇ ಕೊಡೋದು. ಹಾಗಂತ ಅವರು ಆರ್ಥಿಕವಾಗಿ ಸ್ವಾವಲಂಬನೆ ಆಗ್ತಕ್ಕಂಥ ಒಂದು ಭಾವನೆಯನ್ನ ನಾವು ಇಟ್ಕೊಂಡು ಅವರು ದುಡಿಯುವಂತ ಮತ್ತು ಆರ್ಥಿಕವಾಗಿ ಸಬಲರಾಗುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಮತ್ತೆ ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ಕೋಲಾರ ಹಾಲು ಒಕ್ಕೂಟ ಮೂವರು ಕೂಡ ಸೇರಿ ಈ ಸ್ಟೆಪ್ ಅನ್ನೋ ಒಂದು ಇದಿರ್ತಕ್ಕಂಥದ್ದೇ ಮಹಿಳೆಯರನ್ನ ಸಬಲರನ್ನಾಗಿ ಮಾಡೋದಿಕ್ಕೆ. ಹಾಗಾಗಿ
ಇವರು ಹೊಸದಾಗಿ ಹಸುವನ್ನ ಕೊಂಡ್ಕೊಂಡು ಹಸುವನ್ನ ಪಾಲನೆ ಮಾಡಿ ಹಾಲನ್ನ ಸಂಘಕ್ಕೆ ಸರಬರಾಜು ಮಾಡಿ ಸ್ವಾವಲಂಬನೆ ಆಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ಸದುಪಯೋಗ ಮಾಡಿಕೊಡ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಜವಾಬ್ದಾರಿ. ಅನೇಕ ಒಂದು ಕಾರ್ಯಕ್ರಮಗಳನ್ನು ಕೂಡ ಇವ್ರು ಹಾಕೊಡ್ತಾ ಇದ್ದಾರೆ ಸ್ಟೆಪ್ ಮುಖಾಂತರ. ಅದೇನು ಅಂತಂದ್ರೆ ಅರಿವು ಮೂಡಿಸುವಂತ ಕಾರ್ಯಕ್ರಮ. ಏನು ಅನಾದಿ ಕಾಲದಿಂದ ಬಂದಿದ್ದಂತ ಪದ್ಧತಿ ಏನು ಅಂತಂದ್ರೆ ಮನುಸ್ಮೃತಿಯಲ್ಲಿ ಬರೆದಿರ್ತಕ್ಕಂಥದ್ದು ಯಾರು ಕೂಡ ವೇದಗಳು ಹೆಂಗಸರು ಶೂದ್ರರು ವೇದಗಳನ್ನ ಕೇಳಬಾರದು, ಮತ್ತೆ ಹೆಂಗಸರು ಮನೆ ಬಿಟ್ಟು ಆಚೆ ಹೋಗಬಾರದು. ಇದು ಮೊದಲಿಂದ ಬಂದಿದ್ದಂತ ಒಂದು ಪದ್ಧತಿ. ಈ ಪದ್ಧತಿಗೆ ತಿಲಾಂಜಲಿ ಬರಬೇಕು. ಯಾಕೆಂದ್ರೆ ಹೆಣ್ಣು ಒಬ್ಬರು ವಿದ್ಯಾವಂತರಾದ್ರೆ ಆ ಮನೆ ಉದ್ಧಾರ ಆಗ್ತದೆ ಮತ್ತು ಆ ಎಲ್ಲಾ ವಿಚಾರಗಳನ್ನ ಒಬ್ಬ ಹೆಂಗಸು ತಿಳ್ಕೊಂಡ್ರೆ, ಹೆಣ್ಮಗು ತಿಳ್ಕೊಂಡ್ರೆ ಅದು ಎಲ್ಲರಿಗೂ ಪ್ರಸರಿಸ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಅನೇಕ ಅರಿವು ಕಾರ್ಯಕ್ರಮಗಳನ್ನು ಕೂಡ ಹಾಕೊಂಡಿದೆ. ಅನೇಕ ವಿಚಾರಗಳನ್ನ ನೀವು ತಿಳ್ಕೋಬೇಕು. ಈ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಆರೋಗ್ಯ ಮತ್ತು ಪೌಷ್ಟಿಕ ಆಹಾರ ಕಾರ್ಯಕ್ರಮ ಅಂದ್ರೆ ಆರೋಗ್ಯ. ಇದು ಹೆಂಗೆ ಅಂತಂದ್ರೆ, ನಾವು ರೈತರು ಆಲೂಗಡ್ಡೆ ಬೆಳಿತೀವಿ. ಆಲೂಗಡ್ಡೆ ಬೆಳೆದ್ಬಿಟ್ಟು ಚೆನ್ನಾಗಿರೋ ಆಲೂಗಡ್ಡೆನೆಲ್ಲ ಮಾರಾಕ್ತೀವಿ. ನಾವು ಹೊಸಗಡ್ಲು ಇದಿರ್ತಾವಲ್ಲ ಹಸಲಾಗಿ ಗೋಳಿಗಳು ಇವುಗಳನ್ನ ತಿನ್ನೋದು ನಾವು ನೋಡಿ ಯಾವ ರೀತಿ ಇರ್ತದೆ. ಆಮೇಲೆ ಮನೆಯಲ್ಲಿ ಒಂದು ಸೊಲಿಗೆ ಹಾಲು ಕೂಡ ಇರಲ್ಲ, ಎಲ್ಲ ಎತ್ಕೊಂಡು ಬೆಳಿಗ್ಗೆ ಹಾಕ್ಬಿಡ್ತೀವಿ. ನಾವು ಅದನ್ನ ತಿನ್ನಲ್ಲ. ಬೆಣ್ಣೆ ಕರಗಿಸ್ಬಿಟ್ಟು ಅದನ್ನ ಮಾರ್ಬಿಡ್ತೀವಿ, ನಾವು ತಿನ್ನಲ್ಲ. ಆರೋಗ್ಯವಾಗಿ ಯಾವ ದೇಹದಲ್ಲಿ ಆರೋಗ್ಯ ಇರಬೇಕು ಅಂತಂದ್ರೆ ನಾವು ಒಳ್ಳೆ ಪೌಷ್ಟಿಕ ಆಹಾರ ತಗೋಬೇಕಾಗ್ತದೆ. ಇದನ್ನ ನೀವು ಮನಸ್ಸು ಹಚ್ಕೋಬೇಕು. ಏನು ಬೆಳಗ್ಗೆ ಮುದ್ದೆ ಅನ್ನ ಸಾರು ಇಷ್ಟೇ. ಅದ್ರ ಜೊತೆಗೆ ಏನೇನು ಬೇಕು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಒಬ್ಬ ಮನುಷ್ಯ ದಷ್ಟಪುಷ್ಟವಾಗಿ ಆರೋಗ್ಯವಾಗಿರ್ಬೇಕು ಅಂದ್ರೆ ಎಲ್ಲಾ ರೀತಿಯ ಪೋಷಕಾಂಶಗಳು ಮನುಷ್ಯರಿಗೆ ಬೇಕಾಗ್ತದೆ. ಅದೇ ರೀತಿ ಹಸುವು ಕೂಡ. ಹಸುಗೇನೋ ನಾನು ನೋಡಿದಂಗೆ ಎಂತ ನಮ್ಮೊಬ್ಬ ಮ್ಯಾತ ಎಂತಿನೇ ಪಾಲಿಸಿದ ಸರಿಗ ಏನ್ತಿನೇ ಬರುತ್ತೆ. ಎಷ್ಟನ್ನ ಹುಲ್ಲಾಕು ಹಸಿ ಹುಲ್ ತಂದಾಕಿನ ಸಮಯ ಆದ್ರೂ 8 ಬರ್ತಾ ಇದೆ. ಹಸುನು ನಿಮಗೆ ಅಲ್ಲ, ನಿಮ್ಗೆ ಮಾತ್ರ ತಟ್ಟೆನಲ್ಲಿ ಹಪ್ಪಳ ಬೇಕು, ಆಮೇಲೆ ಬೋಂಡ ಬೇಕು, ಆಮೇಲೆ ಉಪ್ಪಿನಕಾಯಿ ಬೇಕು, ಆಮೇಲೆ ಒಂದು ಸ್ವೀಟ್ ಬೇಕು, ಆಮೇಲೆ ಬಾಳೆಹಣ್ಣು ಬೇಕು, ಎಲ್ಲ ಬೇಕು ನಿಮ್ಗೆ. ಸ್ಪೆಷಲ್ ಬೇಕು. ಆ ಹಸು ಏನ್ ಮಾಡುದು ಪಾಪ, ಬರೀ ಹಸು ಆಗ್ಬಿಟ್ರೆ ಅದು ಹಾಲು ಎಷ್ಟಂದ್ರೆ ಎಷ್ಟು ಕೊಡಕ್ ಆಗ್ತದ? ಹಸುವು ಕೂಡ ನಮಗೆ ಯಾವ ರೀತಿ ಎಲ್ಲಾ ರೀತಿಯ ಲವಣಾಂಶಗಳು ಎಲ್ಲಾ ಪೋಷಕಾಂಶಗಳು ಬೇಕೋ ಹಸುಗೂ ಕೂಡ ಅದೇ ಬೇಕು. ಏನ್ ಸರ್ ಹಂಗಾದ್ರೆ ನಾವು ಅದಕ್ಕೆ ಬೋಂಡ ಇದು ಎಲ್ಲ ಹಾಕ್ಬೇಕಂತ ಹೇಳ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂದ್ರೆ ಪೋಷಕಾಂಶ ಎಲ್ಲಾ ಪೋಷಕಾಂಶಗಳನ್ನು ಇರುವಂತ ಫೀಡನ್ನು ತಯಾರು ಮಾಡಿ ನಿಮಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಒಕ್ಕೂಟ ಏನಿದೆ ಇದು ಸರಬರಾಜು ಮಾಡ್ತಾ ಇದೆ. ಫೀಡನ್ನು ಏನು ಪಶು ಆಹಾರ ಇದೆಯಲ್ಲ, ನಮ್ಮ ಒಕ್ಕೂಟದಿಂದ ಕೊಡ್ತಾ ಇರ್ತಕ್ಕಂಥ ಪಶು ಆಹಾರ ಇದು ಸಮತೋಲನವಾದಂತಹ ಪಶು ಆಹಾರ. ಈ ಆಹಾರದಲ್ಲಿ ಕಬ್ಬಿಣ ಇರ್ತದೆ, ಸಸಾರಜನಕ ಇರ್ತದೆ, ಮತ್ತೆ ಎಲ್ಲಾ ರೀತಿಯಾದಂತಹ ಪೋಷಕಾಂಶಗಳನ್ನ ಲವಣಾಂಶಗಳನ್ನ ಈ ಪಶು ಆಹಾರದಲ್ಲಿರ್ತದೆ. ಇದನ್ನ ನೀವು ಕೊಟ್ಟ ಪಕ್ಷದಲ್ಲಿ ಅಮ್ಮ ಎಲ್ಲ ಈ ಎಲ್ಲಾ ಲವಣಾಂಶಗಳು ಪೋಷಕಾಂಶಗಳನ್ನು ಕೂಡ ಈ ಪಶು ಆಹಾರದಲ್ಲಿರ್ತದೆ. ಈ ಪಶು ಆಹಾರ ನೀವು ಹಾಕೋದು ಬಹಳ ಮುಖ್ಯ. ಇದನ್ನ ಕೊಟ್ಟಾಗ ನಿಮಗೆ ಗುಣಮಟ್ಟ, ಹಾಲಿನ ಗುಣಮಟ್ಟ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಹೆಂಗ ಹಾಕಬೇಕು ಅಂತ ನಾವೆಲ್ಲ ಹೋದಾಗ ನಮ್ಮ ತಾಯಿ ಎಕ್ಸಾಂಪಲ್ ಕೊಡ್ತೀವಿ. ನಮ್ಮ ತಾಯಿ ಹೇಗೆ ಅಂದ್ರೆ ಫಸ್ಟ್ ಹಿಂಗೆ ಹಾಕ್ತಾರೆ, ಕೈ ಹಾಕಿದ ತಕ್ಷಣ ಆಮೇಲೆ ಇಷ್ಟಕ್ಕೆ ಬಂದ್ಬಿಡ್ತದೆ. ಹಂಗಲ್ಲ, ಪಶು ಆಹಾರ ಹಾಕೋದು ಎಷ್ಟು ಹಾಲು ಕೊಡ್ತದೆ,
ಇಷ್ಟು ಹಾಲು ಕೊಟ್ರೆ ಅಷ್ಟು ಪಶು ಆಹಾರ ಹಾಕಬೇಕು ಅನ್ನೋ ಒಂದು ನಿಯಮ ಇದೆ. ಅದರ ಪ್ರಕಾರ ನೀವು ಪಶು ಆಹಾರನ ಇದಕ್ಕೆ ಕೊಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನೀವು ಎಷ್ಟು ಹಾಲು ಬಂದ್ರೆ ಅಷ್ಟು ಪಶು ಆಹಾರನ ಕೊಡಬೇಕಾಗ್ತದೆ. ಬರೀ ಸ್ವಲ್ಪ ಕೊಟ್ಬಿಡೋದು ಏನಪ್ಪ ಇನ್ನು ನಮ್ಮ ಗುಣಮಟ್ಟನೇ ಬರಲಿಲ್ಲ ಅಂದ್ರೆ ಆಗಲ್ಲ. ಮತ್ತೆ ಅನೇಕ ಒಂದು ಹಸು ಹೇಗೆ ಅಂದ್ರೆ ನಾವು ಈಗ ಸದ್ಯಕ್ಕೆ ನಾವು ಮೇಯಿಸ್ತಾ ಇರೋ ಆ ಹಸುಗಳೆಲ್ಲ ಕೂಡ ಹೈಬ್ರಿಡ್ ಅಂದ್ರೆ ಕ್ರಾಸ್ ಹಸುಗಳು. ಈ ಹಸುಗಳಲ್ಲಿ ಬಹಳ ಕಾಯಿಲೆಗಳಿಗೆ ಬರುವಂತಹ ಒಂದು ಸಂದರ್ಭ ಇರ್ತದೆ. ಈ ಒಂದು ಸಂದರ್ಭಗಳಲ್ಲಿ ನಾವು ಹಸುವಿನ ವಿಮೆ ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂತಂದ್ರೆ ಒಂದು ಹಸು 70,000, 80,000, 90,000 ಆಗ್ತದೆ. ಯಾರೋ ಒಬ್ಬ ಬಡ ಮಹಿಳೆ ಒಂದು ಹಸು ಇಟ್ಕೊಂಡಿದ್ರೆ ಅದೇನಾದ್ರೂ ಸತ್ತೋದ್ರೆ ಅದರಿಂದ ಆಗುವಂತ ಆಘಾತ ಇನ್ಯಾವುದೂ ಇರಲ್ಲ. ಅದಕ್ಕೆ ಪ್ರತಿಯೊಬ್ಬರು ಹಸು ತಗೊಂಡಾಗ ಅದಕ್ಕೆ ವಿಮೆ ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಇದನ್ನು ಕೂಡ ಮಾಡಬೇಕಾಗ್ತದೆ. ನೀವು ಹಸುವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಹಸು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತದೆ. ನೀವು ಹಸುವನ್ನ ಚೆನ್ನಾಗಿ ನೋಡ್ಕೊಂಡೇ ಇದ್ರೆ ಅದು ನಿಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಅಂತ ಒಂದು ನಿಟ್ಟಿನಲ್ಲಿ ನೀವು ಸರಬರಾಜು ಮಾಡುವಂತ ಹಾಲು ಗುಣಮಟ್ಟದ್ದಾಗಿರಬೇಕು. ಮತ್ತೆ ಯಾವುದೇ ಸಂದರ್ಭದಲ್ಲಿ ಕೂಡ ಖಾಸಗಿ ಡೈರಿ ಕಡೆ ಮುಖ ಮಾಡಿ ಹೋಗಬೇಡಿ. ಯಾಕೆಂದ್ರೆ ಈ ರೀತಿಯಾದಂತಹ ಒಂದು ಯಾವುದೇ ರೀತಿಯಾದಂತಹ ಸೌಲಭ್ಯ ಕೂಡ ನಮಗೆ ಖಾಸಗಿ ಸಂಸ್ಥೆಗಳಲ್ಲಿ ಪ್ರೈವೇಟ್ ಡೈರಿಗಳಲ್ಲಿ ನಮ್ಗೆ ಸಿಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಏನು ಒಕ್ಕೂಟಕ್ಕೆ ನೀವು ಹಾಲನ್ನು ಸರಬರಾಜು ಮಾಡಿ ನೀವು ಎಲ್ಲ ಸದೃಢವಾಗಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಸ್ನೇಹಿತರಿಗೆ ಮತ್ತು ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.